ಈಗ ನಾವು ಯಾವುದೇ ಒಂದು ಫಾಂಟ್ ಕಾಂಬಿನೇಷನ್ಸ್ ಬಳಸಬೇಕು ಅಂದ್ರೆ ಯಾವ ಫಾಂಟ್ ಕಾಂಬಿನೇಷನ್ ಚೂಸ್ ಮಾಡ್ಬೇಕು? ನಮ್ ಬಿಸ್ನೆಸ್ ಬೇರೆ ಇರ್ಬೋದು, ನಾವು ಮಾಡ್ತಾರಂತ ಕ್ಲೈಂಟ್ಸ್ ಯಾವ ಕ್ಲೈಂಟ್ಸ್ ಗೆ ನಾವು ಕೆಲಸ ಮಾಡ್ತಿರ್ತೀವಿ ಆ ಕ್ಲೈಂಟ್ಸ್ ಗಳ ಬಿಸ್ನೆಸ್ ಬೇರೆ ಇರ್ಬೋದು. ಇವಾಗ ನಮಗಾಗಿ ಒಂದು ಫಾಂಟ್ ನ ಚೂಸ್ ಮಾಡಿರ್ತೀವಿ, ಬಟ್ ಬೇರೆ ಬೇರೆ ಕ್ಲೈಂಟ್ಸ್ ಗಳು ಬಂದಾಗ ಯಾವ ತರಹದ ಫಾಂಟ್ಸ್ ಗಳನ್ನ ಚೂಸ್ ಮಾಡ್ಬೇಕು? ಈ ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲಾ ಡಿಜಿಟಲ್ ಮಾರ್ಕೆಟಿಂಗ್ ಫ್ರೀಲಾನ್ಸರ್ಸ್ ಗಳಿಗೆ ಬರುತ್ತೆ. ಸೊ ನಿಮ್ಗೂ ಕೂಡ ಈ ಪ್ರಶ್ನೆ ಇದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಡೆಫಿನೆಟ್ಲಿ ಇಟ್ ವಿಲ್ ಗೆಟ್ ಸಾರ್ಟೆಡ್ ಔಟ್. ಎಲ್ರಿಗಿಂತ ಮೊದಲು ನಾನು ಸಜೆಸ್ಟ್ ಮಾಡೋದೇನಂದ್ರೆ, ಫಸ್ಟ್ ಆಫ್ ಆಲ್ ಗೋ ಟು ಕ್ಯಾನ್ವಾಸ್ ಅಲ್ಟಿಮೇಟ್ ಗೈಡ್ ಟು ಫಾಂಟ್ ಕಾಂಬಿನೇಷನ್ಸ್. ಇದ್ರ ಲಿಂಕ್ ಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ, ಒಂದ್ಸಲ ನೋಡ್ಕೊಳ್ಳಿ. ಓಕೆ, ಇಟ್ ಈಸ್ ವೆರಿ ವೆರಿ ಲೆಂದಿ ಅಂಡ್ ತುಂಬಾನೇ ಹೆಲ್ಪ್ಫುಲ್ ಇದೆ. ಇದರಲ್ಲಿ ಟೈಪೋಗ್ರಫಿಯಿಂದ ಹಿಡಿದು ಹೆಚ್ಚು ಕಡಿಮೆ 30 ಫಾಂಟ್ ಕಾಂಬಿನೇಷನ್ಸ್ ಗಳನ್ನ ಕೊಟ್ಟಿದ್ದಾರೆ. ಫಾಂಟ್ ಅನಾಟಮಿ ಅಂದ್ರೆ ಏನು, ಯಾವ ತರದ ಶೇಪ್ಸ್ ಇರುತ್ತೆ, ಯಾವ್ದಕ್ಕೆ ಏನಂತಾರೆ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಇವಾಗ ಬೇಸಿಕಲಿ ಈ ಒಂದು ಬ್ಲಾಗ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಯಾವ ತರಹದ ಕೆಲಸಗಳಿಗಾಗಿ ಯಾವ ತರಹದ ಫಾಂಟ್ಸ್ ಗಳನ್ನ ಬಳಸಬೇಕು. ಫಾರ್ ಎಕ್ಸಾಂಪಲ್ ಡಿಸೈನ್ ಪಬ್ಲಿಕೇಶನ್ಸ್ ಅಂತ ಬಂದಾಗ ಲೀಗ್ ಸ್ಪಾರ್ಟನ್ ಬಳಸಬೇಕು, ಪ್ಲಸ್ ಲಿಬ್ರೆ ಭಾಸ್ಕರ್ವಿಲೆ ಅಂತ ಹೇಳ್ತಾರೆ. ಲೀಗ್ ಸ್ಪಾರ್ಟನ್ ಹೆಡ್ಡಿಂಗ್ ಅದರ ಸೈಜ್ ಬಂದು 57 ಫಾಂಟ್ ಅಪ್ಪರ್ ಕೇಸ್ ಅಂತ ಇದೆ. ಆಮೇಲೆ ಸಬ್ ಹೆಡ್ಡಿಂಗ್ ಬಂದು ಲಿಬ್ರೆ ಭಾಸ್ಕರ್ವಿಲೆ ಇದೆ 27 ಪಾಯಿಂಟ್, ಇದೇನಿದೆ ಫಾಂಟ್ ಸೈಜ್ ಇದೆ. ಆಮೇಲೆ 13 PT ಫಾರ್ ಪ್ಯಾರಾಗ್ರಾಫ್, ಅದು ಕೂಡ ಲಿಬ್ರೆ ಭಾಸ್ಕರ್ವಿಲೆ. ಇದು ಪಬ್ಲಿಕೇಶನ್ ಗಳಿಗಾಗಿ ನ್ಯೂಸ್ ಪೇಪರ್ ಅಲ್ಲಿ ಹಾಕಿಸ್ಬೇಕು, ಅಥವಾ ನಿಮ್ದೆ ಮ್ಯಾಗಝಿನ್ ಮಾಡ್ತಾರೆ. ನ್ಯೂಸ್ ಪೇಪರ್ ಅಂತೂ ಅವ್ರದೇ ಸ್ಟ್ಯಾಂಡರ್ಡ್ ಫಾಂಟ್ ಇರುತ್ತೆ. ನೆಕ್ಸ್ಟ್ ಆ ತರ ಹಾಕಿಸಿದಾಗ ಇಟ್ ಲುಕ್ಸ್ ಸಮಥಿಂಗ್ ಲೈಕ್ ದಿಸ್. ರೆಸ್ಯೂಮ್ ಫಾಂಟ್ ಕಾಂಬಿನೇಷನ್ಸ್ ಜೂಲಿಯಸ್ ಸನ್ಸ್ ಪ್ಲಸ್ ಆರ್ಚಿ ಓನರ್. ಈ ಫಾಂಟ್ ಗಳನ್ನ ಬಳಸಿದಾಗ ನಿಮ್ ರೆಸ್ಯೂಮ್ ಹೆಂಗ್ ಕಾಣಿಸುತ್ತೆ? ಈ ತರ ಕಾಣಿಸುತ್ತೆ. ಸ್ಪೋರ್ಟ್ಸ್ ಆಕ್ಟಿವ್, ಈ ಪರ್ಟಿಕ್ಯುಲರ್ ನಿಷ್ಗೆ ಸಂಬಂಧಪಟ್ಟಂಗೆ ಯಾವ್ದಾದ್ರು ಒಂದು ಏನಾದ್ರು ಲಿಫ್ಲೆಟ್ ರೆಡಿ ಮಾಡ್ತಾ ಇದ್ದೀರಾ, ಅಥವಾ ಯಾವ್ದಾದ್ರು ಒಂದು ಪೋಸ್ಟರ್ ಮಾಡ್ತಾ ಇದ್ದೀರಾ ಅಂದ್ರೆ ಈ ಫಾಂಟ್ ಗಳನ್ನ ಬಳಸೋದು ಒಳ್ಳೇದು. ಜನರಲಿ ನೀವು ಇವನ್ ಈ ಫಾಂಟ್ ಕಾಂಬಿನೇಷನ್ಸ್ ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಳಸಿದ್ರು ಆಗುತ್ತೆ. ಆದ್ರೆ ಇನ್ ಕೇಸ್ ನಿಮ್ಮ ಲೆಟರ್ಸ್ ಹೆಡ್ಡಿಂಗ್ ಅಲ್ಲಿ ನಿಮ್ಮ ಲೆಟರ್ಸ್ ಜಾಸ್ತಿ ಇದ್ದಾಗ ಈ ಫಾಂಟ್ ಗಳನ್ನ ಬಳಸೋದಕ್ಕಾಗಲ್ಲ. ಅವಾಗ ನೀವೇನ್ ಮಾಡ್ಬೋದು, ಎಂಟಾನ್ ಅಂತ ಫಾಂಟ್ ಇದೆ, ಇದಕ್ಕೆ ಹತ್ತಿರವಾಗಿರುವಂತ ಯಾವ್ದಾದ್ರು ಒಂದು ಫಾಂಟ್ ನ ಚೂಸ್ ಮಾಡ್ಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಬಳಸಬೇಕಾದ್ರೆ. ಫಾರ್ ಎಕ್ಸಾಂಪಲ್, ಲೆಟರ್ಸ್ ಒಂದು ಸ್ಪೋರ್ಟ್ಸ್ ಶಾಪ್ಗೆ ಅಥವಾ ನೀವು ಒಬ್ಬ ಬ್ಯೂಟಿಷಿಯನ್ಗೆ ನಿಮ್ದೇ ಆದಂತ ಕೆಲಸನ ಮಾಡ್ಕೊಡ್ತಾ ಇದ್ದೀರಾ, ಅವ್ರಿಗಾಗಿ ಕೆಲಸ ಮಾಡ್ಕೊಡ್ತಾ ಇದ್ದೀರಾ. ಸೊ ನೀವು ಸರ್ಚ್ ಮಾಡ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಮೇಕಪ್ ಆರ್ಟಿಸ್ಟ್ ಅಂತ ಹಾಕಿ. ಮೇಕಪ್ ಆರ್ಟಿಸ್ಟ್ ಅಂತ ಹಾಕಿದಾಗ ಇಲ್ಲಿ ಸಾಕಷ್ಟು ಮೇಕಪ್ ಆರ್ಟಿಸ್ಟ್ ಗಳ ಒಂದು ಡೀಟೇಲ್ ಸಿಗುತ್ತೆ ನಿಮ್ಗೆ, ಅಂದ್ರೆ ಅಕೌಂಟ್ ಸಿಗುತ್ತೆ. ಲೆಟರ್ಸ್ ಇಲ್ಲಿ 20.9,000 ಫಾಲೋವರ್ಸ್ ಇದ್ದಾರೆ. ಇಲ್ಲಿ ಕ್ಲಿಕ್ ಮಾಡೋಣ. ಇವರು ಫಾಂಟ್ಸ್ ಗಳನ್ನ ಬಳಸಿಲ್ಲ, ಸೊ ಲೆಟ್ ಅಸ್ ಸ್ಕಿಪ್ ದಿಸ್. ಓಕೆ, ಇಲ್ಲಿದೆ ನೋಡಿ, ಇಲ್ಲಿ ಒಂದು ಫಾಂಟ್ ನ ಬಳಸಿದ್ದಾರೆ. ಓಕೆ, ಇದ್ರ ಜೊತೆಗೆ ಇಲ್ಲಿ ಆಕ್ಚುಲಿ ನೀವೇನಾದ್ರೂ ಮೇಕಪ್ ಆರ್ಟಿಸ್ಟ್ ಗಳಿಗೆ ಕೆಲಸ ಮಾಡ್ತಾ ಇದ್ರೆ ಇವ್ರಿಗೊಂದು ಪಿಂಗ್ ಮಾಡಿ. ಯಾಕಂದ್ರೆ ಇವರ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಅಲ್ಲಿ ಸಾಕಷ್ಟು ಎಫರ್ಟ್ ಆಗ್ತಿದ್ದಾರೆ, ಬಟ್ ಬೆಳೆಯೋದಕ್ಕೆ ಸಾಧ್ಯ ಆಗ್ತಲ್ಲ. ಯಾಕಂದ್ರೆ ಆರ್ಟ್ ವರ್ಕ್ ಅಲ್ಲಿ ಇನ್ನೂ ಸಾಕಷ್ಟು ಇಂಪ್ರೂವ್ಮೆಂಟ್ ನ ಸ್ಕೋಪ್ ಇದೆ. ಇಟ್ ಇಸ್ ನಾಟ್ ಎಟ್ ವೆರಿ ವೆರಿ ಕ್ಲಿಯರ್. ಈ ತರ ಮಾಡ್ಕೊಂಡು ನೀವು ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ಸಾಕಷ್ಟು ವಿಷಯಗಳ ಕಡೆ ನೀವು ಗಮನ ಕೊಡ್ಬೋದು. ಓಕೆ, ಇಲ್ಲಿ ನೋಡಿ, ಇಲ್ಲಿ ಒಂದು ಫಾಂಟ್ ಇದೆ. ದಿಸ್ ಲುಕ್ ಸಮಥಿಂಗ್ ಲೈಕ್ ಸಿನ್ಸೆಲ್ ಅಂತ ಒಂದು ಫಾಂಟ್ ಇದೆ, ಅದ್ರ ತರ ಕಾಣಿಸ್ತದೆ. ಸೊ ಯು ಕ್ಯಾನ್ ಯೂಸ್ ಸಮಥಿಂಗ್ ಲೈಕ್ ದಿಸ್, ಬಟ್ ಐ ಸ್ಟ್ರಾಂಗ್ಲಿ ರೆಕಮೆಂಡ್ ನಾಟ್ ಟು ರೆಫರ್ ದಿಸ್ ಅಕೌಂಟ್. ಯಾಕಂದ್ರೆ ಇವರು ರ್ಯಾಂಡಮ್ಲಿ ಮಾಡ್ತಾ ಇದ್ದಾರೆ, ದೇ ಆರ್ ನಾಟ್ ಎಕ್ಸ್ಪರ್ಟ್ ಇನ್ ದಿಸ್. ಸೊ ಲೆಟ್ ಅಸ್ ಟೇಕ್ ಸಮಥಿಂಗ್ ಎಲ್ಸ್. ಕ್ಲಿಯರ್? Beautician, ಅದು ವಿಷಯ. Let us see. Very few accounts. Okay. ನೂರ 50 ಫಾಲೋವರ್ಸ್. ಇದೊಂದು ಪ್ರಾಬ್ಲಮ್ ಇದೆ. ಈ ತರ ಪ್ರೈವೇಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಲೆಟ್ ಅಸ್ ಟೇಕ್ ಸಮಥಿಂಗ್ ಎಲ್ಸ್. ಫಿಟ್ನೆಸ್ ಅಂತ ಹೋಗೋಣ. ಓಕೆ, ಲೆಟ್ ಅಸ್ ಟೇಕ್ ದಿಸ್. ಟ್ರೆಂಡಿ ಕ್ರಿಮಿನಲ್, 2,69,000 ಫಾಲೋವರ್ಸ್ ಇದ್ದಾರೆ. ಇಲ್ಲಿ ನೋಡಿ ಯಾವ ಫಾಂಟ್ಸ್ ನ ಬಳಸ್ತಾ ಇದ್ದಾರೆ. ಹೌ ಅವರ್ ಮಾಮ್ ಡ್ರಾಪ್ಡ್ 5 kg. ಶ್ರದ್ಧಾ ಕಪೂರ್ ಈಟಿಂಗ್ ಮೋದಕ್. ನೋಡ್ತಾ ಇದ್ರೆ ಫಾಂಟ್ ಕಾಂಬಿನೇಷನ್ ಅಂತ ಬಂದಾಗ ಇವ್ರು ಏನ್ ಮಾಡ್ತಾ ಇದಾರೆ, ಕೆಲವೊಮ್ಮೆ ಯಾವ ತರಹದ ಫಾಂಟ್ ಇಮೇಜ್ ಇದೆ ಅದಕ್ಕೆ ಸಂಬಂಧಪಟ್ಟಂತ ಫಾಂಟ್ ಗಳನ್ನ ಬಳಸ್ತಾ ಇದಾರೆ. ಇಲ್ಲಿ ನೋಡಿ, ದೊಡ್ಡದಾಗಿ ಹೈಲೈಟ್ ಮಾಡ್ಬೇಕು ಅಂದಾಗ ಈ ಫಾಂಟ್ ಗಳನ್ನ ಬಳಸ್ತಾ ಇದಾರೆ.
ಆಮೇಲೆ ಫನ್ನಿ ಪೋಸ್ಟ್ ಅಂತ ಬಂದಾಗ ಇದನ್ನು ಬಳಸ್ತಾ ಇದ್ದಾರೆ. ಅಂಡ್ ಕಮ್ ಹಿಯರ್, see this again guys, your account ಕೂಡ ನೀವು ಹೆಲ್ಪ್ ಮಾಡಬಹುದು. ಲಿಟರಲಿ you can scale their account also. There is no consistency at all. Okay, let me take some digital marketers. ಕ್ಲಾರಿಟಿ ಬೇಕು ಅಂದ್ರೆ ಒಂದು ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡಿಜಿಟಲ್ ಅಂತ ಅಷ್ಟೇ ಮಾಡೋಣ. ಓಕೆ, ಲೆಟ್ ಅಸ್ ಟೇಕ್ ದಿಸ್ ಡಿಜಿಟಲ್ ಪ್ರದೀಪ್. ಇಲ್ಲಿ ನೋಡಿ, ಇಯರ್ ಫಾಂಟ್ ಕಾಂಬಿನೇಷನ್ಸ್ ನೋಡಿ, ಕ್ಲಿಯರ್ ಇದೆ, ಕಂಪ್ಲೀಟ್ಲಿ ಕ್ಲಿಯರ್. ಇಲ್ಲಿ ಏನ್ ಫಾಂಟ್ ಇದೆ ಅದೇ ಫಾಂಟ್ ನೆಕ್ಸ್ಟ್ ಹೆಡಿಂಗ್ ಅಲ್ಲೂ ಸಿಗುತ್ತೆ ನಿಮ್ಗೆ. ಓಕೆ, ಇಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ರೆ ಪುಷ್ ಫಾರ್ವರ್ಡ್. ಸಿ ದಿಸ್, ಈ ಫಾಂಟ್ ಎಲ್ಲ ಕಡೆ ಹೆಚ್ಚು ಕಡಿಮೆ ಕ್ಲಿಯರ್ ಆಗಿ ಕಮ್ಯುನಿಕೇಟ್ ಮಾಡುವಂತ ಫಾಂಟ್ಸ್ ಗಳನ್ನ ಇವ್ರು ಬಳಸಿದ್ದಾರೆ. ಸಿ ದಿಸ್. ಓಕೆ, ಇಲ್ಲಿ ಕಂಟೆಂಟ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಇವ್ರು ಏನ್ ಮಾಡಿದ್ದಾರೆ, ಹೈಟ್ ವೈಸ್ ಜಾಸ್ತಿ ಇರೋ ಕಂಟೆಂಟ್ ನ ತಗೊಂಡಿದ್ದಾರೆ. ಓಕೆ, ಸೊ ಕಂಟೆಂಟ್ ಜಾಸ್ತಿ ಇರಬೇಕಾದ್ರೆ ಹೈಟ್ ವೈಸ್ ಜಾಸ್ತಿ ಇರೋ ಕಂಟೆಂಟ್ ತಗೋಬೇಕು. ಕಂಟೆಂಟ್ ಕಡಿಮೆ ಇದ್ದಾಗ ಯು ಕ್ಯಾನ್ ಟೇಕ್ ವಿಡ್ತ್ ವೈಸ್ ಫಾಂಟ್, ಬಟ್ ಮೇಕ್ ಶ್ಯೂರ್ ತುಂಬಾ ಡಿಫ್ರೆಂಟ್ ಆಗಿರಬಾರ್ದು. ಓಕೆ, ದಿಸ್ ಕುಡ್ ಬಿ ಇದ್ಯಾವುದು ಆಂಟೋನಿಯೋ ಬೋಲ್ಡ್ ಅಂತ ಬರುತ್ತೆ. ಆಂಟೋನಿಯೋ ಬೋಲ್ಡ್ ಇರ್ಬೋದು. ಇದು ಬಂದು ಡೈರೆಕ್ಟ್ ಆಗಿ ವಿ ಕ್ಯಾನ್ ಸರ್ಚ್ ಫಾಂಟ್ಸ್ ಲೈಕ್ ದಿಸ್. ಸಾಕಷ್ಟು ಸಿಗುತ್ತೆ ನಮ್ಗೆ. ಆಕ್ಚುಲಿ ನಾವು ಕ್ಯಾನ್ವಾ ಫಾಂಟ್ ಗಾರ್ಡಲ್ಲಿ ನೋಡಿದ್ವಲ್ಲ ಇವಾಗ ತಾನೆ, ಆರ್ಚಿವೋ ಬ್ಲಾಕ್. ದಿಸ್ ಕುಡ್ ಬಿ ಆರ್ಚಿವೋ ಬ್ಲಾಕ್ ಆಲ್ಸೋ. ಓಕೆ, ಸೊ ಈ ತರ ನೀವು ಮಿಕ್ಸ್ ಮಾಡ್ತಾ ಹೋಗ್ಬೋದು. ಓಕೆ, ನಾವು ಇವಾಗ ಫ್ಯಾಷನ್ ತಗೊಳ್ಳೋದು. ಫ್ಯಾಷನ್ ಇಂಡಸ್ಟ್ರಿ ಅಂತ ಬಂದಾಗ ಬುಕಿಂಗ್ ನಂಬರ್ ದಿಸ್ ಇಸ್ ಆಲ್ಸೋ ಅನ್ಆರ್ಗನೈಸ್ಡ್. ಸಾಕಷ್ಟು ಅಕೌಂಟ್ಗಳು ಇದೇ ತರ ಇದೆ. ಈವನ್ ದೋ ದೇ ಹ್ಯಾವ್ ಗ್ರೋನ್ ಲೈಕ್ ಹೆಲ್. ಇವರ ಪ್ರೊಫೈಲ್ ಗಳನ್ನ ನೀವು ತುಂಬಾ ಪ್ರೊಫೆಷನಲ್ ಮಾಡ್ಕೊಡ್ಬೋದು. You guys have a lot of opportunities, guys. Start charging only 5,000 for maintaining their entire social media accounts. ಆರಾಮಾಗಿ ಸಿಗುತ್ತೆ ನಿಮ್ಗೆ, ಆರ್ಡರ್ಸ್ ಗಳು ಸಿಗುತ್ತೆ. ನೋಡಿ, ಎಲ್ಲೂ ಏನು ಬರ್ದಿಲ್ಲ ಅವರು, ಆದ್ರೂ ಕೂಡ ಇಷ್ಟು ಬೆಳೆದಿದ್ದಾರೆ. ಕಾರಣ ಈ ನಿಶ್ಗಳೆಲ್ಲ ತುಂಬಾ ವೈರಲ್ ಆಗುತ್ತೆ. ಓಕೆ, ಮತ್ತೆ ಯಾವ ತಗೋಬಹುದು? ಓಕೆ, ರ್ಯಾಂಡಮ್ ಆಗಿ ಹೋಗೋಣ. ಲೆಟ್ ಮಿ ಕ್ಲಿಕ್ ಆನ್ ದಿಸ್. ಲೆಟ್ ಮಿ ಟ್ರೈ ಟು ಶೇರ್ ಸಮ್ ಇಂಟ್ರೆಸ್ಟಿಂಗ್ ಥಿಂಗ್ಸ್ ವಿತ್ ಯು. Okay, 41,300. 3 reasons HR keeps stalling your hike. 5 things to say during a salary discussion. 5 high paying skills. ಇದಕ್ಕೆ ಮತ್ತು ಇದಕ್ಕೆ ಡಿಫರೆನ್ಸ್ ನೋಡಿ. ಓಕೆ, ಇಲ್ಲಿ 5 ಥಿಂಗ್ಸ್ ಇದನ್ನ ಹೈಲೈಟ್ ಮಾಡಬೇಕಾಗಿದೆ. ಒಂದು ಫಾಂಟ್ ಬಳಸಿದ್ದಾರೆ. ಹೈ ಪೇಯಿಂಗ್, ಸಿಕ್ಕಾಪಟ್ಟೆ ಹೈಲೈಟ್ ಮಾಡಬೇಕಾಗಿದೆ. ವಿಡ್ತ್ ವೈಸ್ ಕಡಿಮೆ ಇದೆ, ಹೈಟ್ ವೈಸ್ ಜಾಸ್ತಿ ಇದೆ. ಸೊ ಹಿ ಹ್ಯಾಸ್ ಯೂಸ್ಡ್ ದಿಸ್. ಆದ್ರೆ ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಓಕೆ, ಈ ತರ ಫಾಂಟ್ ಅದಕ್ಕೆ ಹತ್ತಿರವಾಗಿರುವಂತ ಫಾಂಟ್ ಗಳನ್ನೇ ಚೂಸ್ ಮಾಡ್ಬೇಕು ನೀವು. ಬೇಸಿಕಲಿ ಹೈ ಪೇಯಿಂಗ್ ಸ್ಕಿಲ್ಸ್ ಅಂತ ಇದೆ. ಇಟ್ ಈಸ್ ನಾಟ್ ಇನ್ ಅ ಫಾಂಟ್ ಸಮಥಿಂಗ್ ಲೈಕ್ ಓಕೆ ಲಿಬ್ರೆ ಬಾಸ್ಕರ್ವಿಲಿಲ್ಲ, ಲಾರಾದಲ್ಲಿಲ್ಲ, ಪೇಂಟ್ ಬ್ರಷ್ ಅಲ್ಲಿ ಇಲ್ಲ. ಓಕೆ, ಸೊ ಈ ತರ ಮಾಡ್ಕೊಂಡಾಗ ನಿಮಗೆ ಒಂದು ಕನ್ಸಿಸ್ಟೆನ್ಸಿ ಅನ್ನೋದು ಸಿಗುತ್ತೆ. 5 ಮಿನಿಟ್ಸ್, 4 ಟಾಕ್ಸಿಕ್ ಹ್ಯಾಬಿಟ್ಸ್, ಪುಟ್ ಆನ್ ಪಿಟ್. ನೋಡ್ತಾ ಇದ್ದೀರಾ, ಎಲ್ಲಾ ಕಡೆ ಒಂದು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತಾ ಇದ್ದಾರೆ. ಅಂಡ್ ದಟ್ಸ್ ವೈ ಹಿ ಈಸ್ ಲುಕಿಂಗ್ ಮೋರ್ ಪ್ರೊಫೆಷನಲ್ ದಾನ್ ಎನಿ ಅದರ್ ಅಕೌಂಟ್ಸ್. ನಾವು ನೋಡಿ, ಒಂದೇ ತರ ಫಾಂಟ್ಸ್ ಗಳನ್ನ ಬಳಸ್ತಾ ಇದ್ದಾರೆ ಹೆಚ್ಚು ಕಡೆ. ಓಕೆ, ಲೆಟ್ ಮಿ ಟೇಕ್ ಸಮಥಿಂಗ್ ಎಲ್ಸ್ ಬ್ಯಾಕ್. ವರ್ಡ್ ಮೋಟಿವೇಶನ್. ಲೆಟ್ ಅಸ್ ಟೇಕ್ ದಿಸ್ ಆಲ್ಸೋ. 1.3 million ಫಾಲೋವರ್ಸ್. ನೋಡಿ, ಎಷ್ಟು ತರದ ವೇರಿಯೇಷನ್ಸ್ ಕಾಣಿಸ್ತಾ ಇದೆ ನಿಮಗೆ. ವೆರಿ ರೇರ್ ಅಲ್ಲ ವೇರಿಯೇಷನ್ಸ್, ಸೇಮ್ ಇದೆ. ಸೊ ಇದು ಮೋಟಿವೇಶನ್ ರಿಲೇಟೆಡ್ ಇದೆ. ಸೊ ಮೋಟಿವೇಶನ್ ರಿಲೇಟೆಡ್ ಅಂತ ಬಂದಾಗ ದೇ ಮೈಟ್ ಬಿ ಯೂಸಿಂಗ್ ಲಿಬ್ರೆ ಬಾಸ್ಕರ್ವಿಲೆ ಆರ್ ಇನ್ನೊಂದು ಬರುತ್ತೆ ಸಮಥಿಂಗ್ ಲೈಕ್ ಏರಿಯಲ್. ಓಕೆ, ಯಾಕಂದ್ರೆ ಕಂಟೆಂಟ್ ಜಾಸ್ತಿ ಬರಿಬೇಕಾಗತ್ತೆ, ಬಟ್ ಅಕ್ಷರಗಳು ಕ್ಲಿಯರ್ ಆಗಿ ಕಾಣಿಸ್ಬೇಕು. ಇಫ್ ಯು ಯೂಸ್ ಪಾಪಿನ್ಸ್ ಹಿಯರ್,
ಅದು ತುಂಬಾ ದೊಡ್ಡದಾಗ್ಬಿಡುತ್ತೆ. ಇಷ್ಟೆಲ್ಲ ಕಂಟೆಂಟ್ ಬರೆದಾಗ ಪೋಸ್ಟ್ ಮೇಲಿಂದ ಇಲ್ಲಿವರೆಗೂ ಬರೀ ಕಂಟೆಂಟ್ ಕಾಣಿಸುತ್ತೆ ಆಮೇಲೆ ದೆನ್ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಹಾಗಾಗಿ ಈ ತರದ ಫಾಂಟ್ಸ್ ಗಳನ್ನ ನೀವು ಬಳಸಬೇಕು. ಓಕೆ, ನಾವು ಅಗೇನ್ ಗೋಯಿಂಗ್ ಬ್ಯಾಕ್, redesign official. Let us see this. ನೋಡಿ, ಜ್ಯುವೆಲ್ರಿಗೆ ಸಂಬಂಧಪಟ್ಟಂಗೆ ಥಿನ್ ಸ್ಟೈಲಿಶ್ ಫಾಂಟ್ ನ ಬಳಸಿದ್ದಾರೆ. ಮೇ ಬಿ ಲಾರಾ ಇರ್ಬೋದು ಇದು. ಓಕೆ, ಯಾವ ಪೋಸ್ಟ್ ಮಾಡ್ತಾ ಇದ್ದೀರಾ, ಬಟ್ ಹಿ ಹ್ಯಾಸ್ ಕೆಪ್ಟ್ ಅ consistency in using the fonts also. Okay, this is looking more professional now, right? So ಈ ತರ ಮಾಡಿಕೊಂಡು ಇದನ್ನ ಬಳಸಬಹುದು. I think we should follow this. This is a good account actually. Even though this is a small account, they are doing a good designs. Okay, ನೋಡ್ಕೊಳ್ಳಿ, ಈ ತರ ಸಾಕಷ್ಟು ಸಿಗುತ್ತೆ. ಓಕೆ, ಇವ್ರದ್ದು ನೋಡ್ಕೊಳ್ಳಿ. So this is also good. Coach Deepak, 1.5 million. I like these contents actually. ಎಷ್ಟೋ ಕಂಟೆಂಟ್ಸ್ ಗಳನ್ನ ನಾನು ಇವ್ರು ಹೇಳಿರುವಂತ ಕಂಟೆಂಟ್ ಗಳನ್ನ ರೆಪ್ಲಿಕೇಟ್ ಮಾಡ್ತೇನೆ, ಅಂಡ್ ದೆನ್ ಐ ಮೇಕ್ ಇಟ್ ಮೈ ಓನ್. ಡೆಫಿನೆಟ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ, ವೇರಿಯೇಷನ್ಸ್ ಇರುತ್ತೆ, ಬಟ್ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಕ್ಯಾನ್, ದಿಸ್ ಇಸ್ ಕಾಲ್ಡ್ ಆಸ್ ಎಥಿಕಲ್ ಹ್ಯಾಕಿಂಗ್ ಆರ್ ಎಥಿಕಲ್ ಸ್ಟೀಲಿಂಗ್. ಯು ಕ್ಯಾನ್ ಸೇ ಎನಿಥಿಂಗ್. ಯಾಕಂದ್ರೆ ಯಾವ್ದೋ ನೀವು ಹೊಸದಾಗಿ ಏನೋ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಎಲ್ಲಿಂದ ಓದ್ತೀರಾ, ಕೇಳ್ತೀರಾ, ತಿಳ್ಕೊತೀರಾ, ಅಂಡ್ ದೆನ್ ಯು ಮೇಕ್ ಇಟ್ ಸಮಥಿಂಗ್ ಆಫ್ ಯುವರ್ ಓನ್. ಅದು ನಿಮ್ದೇ ಆದಂತ ಸ್ಟೈಲ್ ಅಲ್ಲಿ ಹೇಳಿದಾಗ ಅದು ನಿಮ್ದಾಗಿರುತ್ತೆ ಅಷ್ಟೇ. ಓಕೆ, ನೋಡಿ, ಕನ್ಸಿಸ್ಟೆನ್ಸಿ ಅನ್ನೋದು ಎಲ್ಲಾ ಕಡೆ. Okay, this is how you have to select your fonts.